ಮಾರ್ಚ್ಗೆ ಆರಂಭವಾಗಬೇಕಿದ್ದಂಥ ಬೇಸಿಗೆ ಈಗಲೇ ಆರಂಭವಾಗಿದೆಯಾ? ಬೆಂಗಳೂರಿಗರಿಗೆ ಹುಷಾರಾಗಿರಬೇಕಾದಂಥ ಸುದ್ದಿ ಇದು. ಬೇಸಿಗೆ ಎಫೆಕ್ಟ್ ಬೆಂಗಳೂರಿಗರೇ ಹುಷಾರ್ ಹುಷಾರ್ ಹುಷಾರ್. ಅನಗತ್ಯವಾಗಿ ನೀರನ್ನು ವ್ಯರ್ಥ ಮಾಡಿದ್ರೆ ಬೀಳುತ್ತೆ ದಂಡ. ನೀರಿನ ಅಭಾವ ತಡೆಗಟ್ಟಲಿಕ್ಕೆ ಜಲಮಂಡಳಿ ಈಗ ಪ್ಲಾನ್ ಅನ್ನ ಮಾಡಿಕೊಂಡಿದ್ಯಂತೆ. ಹಾಗಾದ್ರೆ ಏನಪ್ಪ ಪ್ಲಾನು? ಅನಗತ್ಯವಾಗಿ ನೀರನ್ನು ಪೋಲ್ ಮಾಡದಂತೆ BWSSB ಸೂಚನೆಯನ್ನು ಕೊಟ್ಟಿದೆ. ವಾಹನ ಸ್ವಚ್ಛತೆ, ಕೈದೋಟ, ಕಾರಂಜಿ, ಕಟ್ಟಡ ನಿರ್ಮಾಣ, ಹೀಗೆ ಅನಗತ್ಯವಾಗಿ ನೀವೇನಾದರೂ ನೀರನ್ನು ಯೂಸ್ ಮಾಡ್ತಾ ಇದ್ರೆ ಫೈನ್ ಬೀಳುತ್ತಂತೆ. ಈ ರೀತಿಯಾಗಿ ಈಗ 500 ರೂಪಾಯಿ ಫೈನ್ ಅಂತೆ. ಒಂದು ವೇಳೆ ಏನಾದರೂ ಕುಡಿಯುವ ನೀರನ್ನು ಬಳಸಿದ್ರೆ 500 ರೂಪಾಯಿ ಫೈನ್ ಅಂತ ಹೇಳ್ತಾ ಇರುವಂಥದ್ದು. ಒಂದು ಕಡೆ ನೀರಿನ ದರವನ್ನು ಏರಿಕೆ ಮಾಡ್ತೀವಿ ಅಂತ ಹೇಳ್ತಾರೆ, ಮತ್ತೊಂದು ಕಡೆ ನೀರನ್ನು ಬಳಸಬೇಡಿ ಅಂತ ಹೇಳ್ತಾರೆ, ಬಳಸಿದ್ರೆ ಫೈನು ಅಂತ ಹೇಳ್ತಾರೆ. ಎಲ್ಲದಕ್ಕೂ ಕೂಡ ದುಡ್ಡು ದುಡ್ಡು ದುಡ್ಡು. ಗ್ಯಾರಂಟಿ ಸರ್ಕಾರ ಬಂದಾಗಿಂದ ಬರೀ ದುಡ್ಡು ಜನರಿಗೆ ಮಾತ್ರ ಹೊರೆ ಆಗ್ತಾ ಇದೆ ಅಂತ ಜನಾಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ನೀರಿನ ಜವಾಬ್ದಾರಿಯಿಂದ ಮುಕ್ತಿ ಪಡೆದಿದೆ BBMP. ನೀರಿನ ಬಗ್ಗೆ BBMP ಅಧಿಕಾರಿಗಳನ್ನ ಕೇಳುವ ಹಾಗೆ ಇಲ್ವಂತೆ. ಇಷ್ಟು ದಿನ ನೀರು ಬಂದಿಲ್ಲ, ಬೋರ್ವೆಲ್ ಹಾಕ್ಸಿಲ್ಲ ಅಂತ ಹೇಳಿ ದೂರಿತ್ತಾ ಇತ್ತು. ಗೋಳನ್ನ ಯಾರು ಕೂಡ ಕೇಳ್ತಾ ಇರಲಿಲ್ಲ. ಬಟ್ ಈಗ ಬ್ರೇಕ್ ಹಾಕಿರುವಂಥದ್ದು BBMP. ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಹಿಂದೆ ಸರಿದಿದ್ದಾರಂತೆ ಅಧಿಕಾರಿಗಳು. ನೀರಿನ ಸಂಪೂರ್ಣ ಜವಾಬ್ದಾರಿ ಜಲಮಂಡಳಿಗೆ ಹಸ್ತಾಂತರವಾಗಿದೆ. ಇಷ್ಟು ದಿನಗಳ ಕಾಲ ನೀರಿನ ಸಮಸ್ಯೆ ಬಂದರೆ BBMPಯನ್ನು ಬೈತಾ ಇದ್ವಿ, ಅಧಿಕಾರಿಗಳನ್ನು ಪ್ರಶ್ನೆ ಮಾಡಬೇಕಿತ್ತು. ಬಟ್ ಈಗ BBMPಯನ್ನು ಕೇಳಂಗಿಲ್ವಂತೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ ಕಂಪ್ಲೀಟ್ ಜವಾಬ್ದಾರಿ ಜಲಮಂಡಳಿಗೆ ಹೋಗಿದೆ ಅಂತ. ಏಪ್ರಿಲ್ 1ರಿಂದ ಜಲಮಂಡಳಿಗೆ ನೀರಿನ ಜವಾಬ್ದಾರಿ ವಹಿಸ್ತಾರಂತೆ. BBMPಯ ಬೋರ್ವೆಲ್ಗಳು BWSSBಗೆ ವರ್ಗಾವಣೆಯಾಗುತ್ತೆ. ಕೇಂದ್ರ ಹಾಗೂ ರಾಜ್ಯ ಅನುದಾನಗಳು ಸಹ ಹಸ್ತಾಂತರವಾಗುತ್ತೆ. ಮಾರ್ಚ್ ಒಳಗೆ ನೀರಿನ ಸಮಸ್ಯೆ ಆದರೆ BBMP ನಿರ್ವಹಣೆ ಆಗುತ್ತೆ. ನೀರಿನ ಅಭಾವ ಆದರೆ BBMPಗೆ ಫೋನ್ ಮಾಡುವ ಹಾಗಿಲ್ಲ. ಒಂದು ಕಡೆ BBMP ಜಲಮಂಡಳಿ ಮಾರ್ಚ್ ಒಳಗಡೆ ಏನಾದರೂ ಪ್ರಾಬ್ಲಮ್ ಇದ್ದರೆ BBMP ಕಾಲ್ ಮಾಡಿ, ಮಾರ್ಚ್ ಆದ ನಂತರ ಏನಾದರೂ ಪ್ರಾಬ್ಲಮ್ ಬಂದರೆ BWSSBಗೆ ಕಾಲ್ ಮಾಡಿ ಅಂತ ಹೇಳ್ತಾವ್ರೆ.